ಟಿ ಶರ್ಟಲ್ಲಿ ರೌಂಡ್ ಆಗಿ ಶೋಲ್ಡರ್ಸ್ ಕಾಣಬೇಕಾದ್ರೆ ನಂತರ ನೀವು ಕೂಡ ಶೋಲ್ಡರ್ ಡೇ ಮಾಡಿ. ಸೊ ಫಸ್ಟ್ ಆಗಿ ಬ್ರಿಸ್ಟ್ ಸ್ಟ್ರ್ಯಾಪನ್ನು ಹಾಕಿ, ಇದರಿಂದ ಹೆವಿ ಲಿಫ್ಟಿಂಗ್ ಮಾಡಿದಾಗ ನಿಮ್ಮ ಬ್ರಿಸ್ಟಿಗೆ ಸಪೋರ್ಟ್ ಸಿಗ್ತದೆ. ಇವತ್ತಿನ ಫಸ್ಟ್ ವರ್ಕೌಟ್ ಶೋಲ್ಡರ್ ಡಂಬಲ್ ಪ್ರೆಸ್. ಸೊ ಹೆವಿಯಾದ ಡಂಬಲ್ಸ್ ಅನ್ನು ತಗೊಂಡು ಶೋಲ್ಡರ್ ಪ್ರೆಸ್ ಈ ಥರ ಮಾಡಿ. ಇದರಲ್ಲಿ 3 ಸೆಟ್ ಆದಮೇಲೆ ಮೆಷಿನಲ್ಲಿ 3 ಸೆಟ್ ಶೋಲ್ಡರ್ ಪ್ರೆಸ್ ಮಾಡಿ. ಮೆಷಿನ್ ಶೋಲ್ಡರ್ ಪ್ರೆಸ್ ಮಾಡಿದಾಗ ಆದಷ್ಟು ಕಂಟ್ರೋಲ್ ಆಗಿ ವೇಟ್ಸನ್ನು ಕೆಳಗೆ ತನ್ನಿ. ಇದಾದಮೇಲೆ 3 ಸೆಟ್ ಲ್ಯಾಟ್ರಲ್ ರೈಸಸ್. ನಾನಿಲ್ಲಿ ಕೇಬಲಲ್ಲಿ ಲ್ಯಾಟ್ರಲ್ ರೈಸಸ್ ಮಾಡ್ತಿದ್ದೇನೆ. ಇದರಿಂದ ನನ್ನ ಮೈಂಡ್ ಮಸಲ್ ಕನೆಕ್ಷನ್ ತುಂಬಾನೇ ಇಂಪ್ರೂವ್ ಆಗಿದೆ. ನೀವು ಕೂಡ ಇದೇ ಥರ ಕೇಬಲಲ್ಲೇ ಲ್ಯಾಟ್ರಲ್ ರೈಸಸ್ ಟ್ರೈ ಮಾಡಿ. ಇನ್ ಬಿಟ್ವೀನ್ ವರ್ಕೌಟ್ ಸ್ವಲ್ಪ ಫ್ಲೆಕ್ಸಿಂಗ್ ಮಾಡಿದೆ. ಮಿರರಲ್ಲಿ ನನ್ನ ಶೋಲ್ಡರ್ ನೋಡಿಗೆ ತುಂಬ ಖುಷಿ ಆಯಿತು. ಇದಾದಮೇಲೆ ಕೇಬಲಲ್ಲಿ 3 ಸೆಟ್ ಕೇಬಲ್ ಫ್ರಂಟ್ ರೈಸಸ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ನಾನು ಶ್ರಗ್ಸ್ ಮಾಡಿದೆ. ಶ್ರಗ್ಸಲ್ಲಿ ಕೂಡ 3 ಸೆಟ್ ಹೆವಿ ಆದ ವೇಟ್ಸಲ್ಲಿ. ಇದಾದಮೇಲೆ ಸಿಂಗಲ್ ಆರ್ಮ್ ರೇರರ್ ಡೆಲ್ಸ್. ಇದನ್ನು ಕೂಡ ನೀವು 3 ಸೆಟ್ ಸ್ಲೋ ಆ್ಯಂಡ್ ಕಂಟ್ರೋಲ್ಡ್ ಆಗಿ ಮಾಡಿ. ಇದರಿಂದಾಗಿ ನಿಮ್ಮ ರೇರರ್ ಡೆಲ್ಟ್ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ. ಇದೇ ಇವತ್ತಿನ ಲಾಸ್ಟ್ ವರ್ಕೌಟ್ಸು. ಇವತ್ತು ಶೋಲ್ಡರ್ ಡೇಯಲ್ಲಿ ನಾವು ಶೋಲ್ಡರಿನ ಎಲ್ಲ ಪಾರ್ಟನ್ನು ಕೂಡ ಕವರ್ ಮಾಡಿದ್ದೇವೆ. ಸೊ ಈ ಥರ ನೀವು ವರ್ಕೌಟ್ ಮಾಡಿದರೆ ನಿಮ್ಮ ಶೋಲ್ಡರ್ ಕೂಡ ರೌಂಡ್ ಆಗಿ ಆಗ್ತದೆ. ಫಾಲೋ ಮಾಡಲಿಕ್ಕೆ ಮರಿಬೇಡಿ.